ಕೆಲಸ ಮಾಡಲು ತಡೆಯುತ್ತಿರುವವರು ಯಾರು? ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಮೇಲೆ ಏಕೆ ಹಲ್ಲೆ? ಇದಕ್ಕೆ ಕಾನೂನಿನಲ್ಲಿ ಏನು ಶಿಕ್ಷೆ ಇದೆ? ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ. ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಹೇಳುವಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಥಮವಾಗಿ ಇವತ್ತು ಏನಪ್ಪಾ ಅಂತಂತಂದ್ರೆ ಒಂದು ಸುದ್ದಿಯನ್ನ ನಾವು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ಅದೇನಪ್ಪಾ ಅಂತಂದ್ರೆ, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾರಣಾಂತಿಕ ಹಲ್ಲೆಗಳು ನಡೀತಾನೇ ಇವೆ. ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಒಂದು ಸಂಘಟನೆ ಬಂದು ಸ್ಟ್ರೈಕ್ ಮಾಡುತ್ತೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಎದುರು. ಅಲ್ಲಿ ಅವರು ಬೇಡಿಕೆಗಳೇನೇನು ಇಟ್ಟಿದ್ದಾರೆ, ಆಮೇಲೆ ಅದರ ಜೊತೆಗಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಯಾವ ರೀತಿ ನಿರ್ಭಯದಿಂದ ಅವ್ರದೇ ಆದಂಥ ಪಂಚಾಯಿತಿಯ ವಲಯದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅನ್ನುವಂಥ ನೋವುಗಳನ್ನು, ದುಃಖಗಳನ್ನು, ದುಮಾನಗಳನ್ನು SP ಸಾಹೇಬ್ರ ಮುಂದೆ, ಅದೇ ರೀತಿ IAS DC ಸಾಹೇಬ್ರ ಮುಂದೆ ಕೂಡ ಈ ಒಂದು ನೋವುಗಳನ್ನು ಅವರು ಹಂಚ್ಕೊಂಡಿದ್ದಾರೆ. ಸೊ ನಿಜಕ್ಕೂ ಸರ್ಕಾರಿ ಕಾರ್ಯನಿರ್ವಾಹಿತ ಅಧಿಕಾರಿಗಳ ಮೇಲೆ ಈ ಟೈಪ್ ಹಲ್ಲೆಗಳನ್ನು ಮಾಡಿದವ್ರಿಗೆ ಕಠಿಣವಾದಂಥ ಶಿಕ್ಷೆ ಸಿಗಬಾರ್ದಾ ಏನೆಂಬುದು ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಏನಕ್ಕಂತಂದ್ರೆ ನಿಮ್ಮ ಒಂದು ಕಮೆಂಟ್ಗಳು, ನಿಮ್ಮ ಒಂದು ಚರ್ಚೆಗಳು ಇವು ಡೈರೆಕ್ಟಾಗಿ ವೈರಲ್ ಮಾಡುತ್ತೆ. ವೈರಲ್ ಮಾಡಿದಾಗ ಯಾರು ಸಂತ್ರಸ್ತರಿರ್ತಾರಲ್ವಾ ಅವ್ರಿಗೆ ಒಂದು ನ್ಯಾಯ ದೊರೆಯುವಂತಹ ಕೆಲಸ ನಮ್ಮ ಚಾನಲ್ನಿಂದ ಆಗ್ಬರುತ್ತೆ. ನಾವೇನಕ್ಕೆ ಈ ಒಂದು ಅಭಿಯಾನವನ್ನ ಕಂಡ ಹಾಗೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಗೊಂಡು ಬರ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಯಾವುದೇ ರೀತಿ ಇಲ್ಲಿ ಒತ್ತಡಗಳು ನಮ್ಮ ಮೇಲಿಲ್ಲ. ನಾವು ಯಾರೇ ಏನೇ ಪ್ರೆಷರ್ ಹಾಕಿದ್ರು ಕೂಡ ನಾವು ಪ್ರೆಷರ್ಗಳನ್ನ ನಮ್ಮ ಮೇಲೆ ಹಾಕೊಳ್ಳಲ್ಲ. ಓಕೆನಾ? ಸೊ ಕಂಡ ಹಾಗೆ ಇವಾಗ ಏನು ಕಾಣ್ತಾ ಇದೆ, PDOಗಳ ಮೇಲೆ ಒಂದು ರೀತಿ ಅನ್ಯಾಯ ನಡೀತಾ ಇದೆ. ಕೆಲಸ ಮಾಡೋರಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಹೋಗ್ಬಿಟ್ಟು ಅಲ್ಲೇ ಮಾಡ್ತವ್ರೆ. ಇದಕ್ಕೆ IAS ಅಧಿಕಾರಿಗಳೇನು ಹೇಳವ್ರೆ, ಅದಕ್ಕಿಂತ ಮುಂಚೆ PDOಗಳ ಸಂಘಟನೆಯವರು ಏನು ಹೇಳಿದ್ದಾರೆ, ಸ್ಟ್ರೈಕ್ ಮಾಡಿದ್ರಲ್ಲ ಅಧಿಕಾರಿಗಳ ವಲಯ ಏನು ಹೇಳುತ್ತೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಮುಂದೆ ಯಾವುದೇ ರೀತಿ ಆ ಥರ ಘಟನೆ ಆಗದಂತೆ ನಾವೆಲ್ಲ ನೋಡ್ಕೊತೀವಿ ಅಂತ ತಾವೆಲ್ಲ ಭರವಸೆ ಕೊಡ್ತೀವಿ ಸರ್. ಬಟ್ ಈಗ ಮತ್ತೆ ಅದೇ ಥರವಾದ ಘಟನೆ ನಮ್ಮ ಯರಗಟ್ಟಿ ತಾಲೂಕಿನಲ್ಲಿ ಮಾಡಮಗಿರಿಯಲ್ಲಿ ನಮ್ಮ ಜಯಗೌಡ ಪಾಟೀಲ್ ಅವ್ರ ಮೇಲೆ ಹಂಗಾಗಿತ್ತು ಸರ್. ಹೀಗಾಗಿ ಸರ್ ನಮ್ಮ ಎಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ಅಧಿಕಾರಿಗಳು ಮತ್ತು ನೌಕರರು ಭಯದಿಂದ ಕೆಲಸ ಮಾಡುವಂಗೆ ಆಗಿದೆ ಸರ್. ನಮ್ಗೆ ಎಲ್ಲಿಗೂ ರಕ್ಷಣೆನೇ ಇಲ್ಲದಂಗೆ ಸರ್. ಮತ್ತು ಈಗ ಶಿವಾನಂದ ಬಿರಾದರ್ ಅಂತ ಹೇಳಿ ಸರ್, ಹಿಂದೆನೂ ಚಿಕ್ಕೋಡಿ ತಾಲೂಕಿನಲ್ಲೂ ಆಗಿತ್ತು ಸರ್. ಅವ್ರಿಗೂ ನಾಗಪ್ಪ ಕೊಡ್ಲಿವರ ಮೇಲೂ ಆಗಿದೆ ಸರ್. ಅವ್ರ ಮೇಗೂ ಇಷ್ಟು ಹಲ್ಲೆ ಆದ್ರೂ ಸರ್ ಬಂಧನ ಆಗ್ತಾಯಿಲ್ಲ. ಜಸ್ಟ್ FIR ಆಗುತ್ತೆ, ಇದು ಮಾಡ್ತಾಯಿದೆ ಸರ್. ನಾವು ನಿಮಗೂ ಮನವಿಯನ್ನು ಸಲ್ಲಿಸ್ತೀವಿ ಸರ್, CV ಸಾಹೇಬರಿಗೆ ಸಲ್ಲಿಸ್ತೀವಿ ಸರ್. ಮತ್ತು ನಿನ್ನೆಯೂ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಈಗ ನಮ್ಮ ಬೇಡಿಕೆಗಳು ಸರ್, ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರು ಸರ್ ಯಾವ ರೀತಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ ಸರ್, ಅದೇ ರೀತಿ ನಮ್ಮ ಗ್ರಾಮೀಣಾಭಿವೃದ್ಧಿ RDPR ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನೋದು ಕಾಯ್ದೆ ಜಾರಿಗೆ ತರಬೇಕನ್ನೋಕ್ಕೆ ನಾವು ಶಿಫಾರಸು ಮಾಡಬೇಕು ಸರ್. ಎರಡನೇದು BNS ಏನು ಸೆಕ್ಷನ್ 132 ಇದೆ ಸರ್, ಅದನ್ನು 109 ಏನಿದೆ ಸರ್ BNS ಹಿಂದೆ 307 ಐತಲ್ಲ, ಅಷ್ಟೇ ಪರಿಣಾಮಕಾರಿಯಾಗಿ ಅದು ಜಾರಿಗೆ ಆಗುವಂಗೆ ಕಾನೂನಲ್ಲಿ ತಿದ್ದುಪಡಿ ಬರುವಂಗೆ ತಾವು ಶಿಫಾರಸು ಮಾಡಬೇಕು ಸರ್. ಇದರಿಂದ ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಅಭಯ ಹಸ್ತ ನೀಡಿದಂಗೆ ಆಗಿದೆ ಸರ್. ಮತ್ತು ಈ ಸರ್ ಈಗ ಆರೋಪಿಗಳು ಅರೆಸ್ಟ್ ಆಗದೆ ಹಾಗೆ ಪಂಚಾಯತ್ ಏರಿಯಾದಲ್ಲಿ ತಿರುಗಾಡಿದ್ದಾರೆ ಸರ್. ಅವರು ಇಡೀ ಸರ್ ಇದರಿಂದ ಏನು ಅರ್ಥ ಆಗ್ತದೆ ಸರ್, ನಾವೆಲ್ಲ ಪಂಚಾಯತ್ ಯಾರು ಬೇಕಾದ್ರೆ ಬರೆದ್ರು ಇಲ್ಲಿ ಆರಾಮ ಅಡ್ಡಾಡ್ಬೋದು ಅನ್ನೋದು ಒಂದು ಮೆಸೇಜ್ ಸರ್ ಆ ದುಷ್ಕರ್ಮಿಗಳಿಗೆ ಹೋಗ್ತಾ ಇದೆ ಸರ್. ಇದೇ ರೀತಿ ಆದರೆ ಸರ್ ನಾವೆಲ್ಲ ಹೆಂಗೆ ಕೆಲಸ ಮಾಡೋಣ ಸರ್? ನಿಮಗೆ ಮಾಹಿತಿ ಸ್ವಲ್ಪ ಕೊರತೆ ಇದೆ. ಈ ಜಯಗೌಡ PDO ಮೇಲೆ ಹಲ್ಲೆ ಆಗಿರ್ತಂಥ ಆರೋಪಿಗಳನ್ನ ನಾವು ಕಾನೂನು ಪ್ರಕಾರ ಬಂಧಿಸಿ ಏನು ಮಾಡಬೇಕು ಆ ಕ್ರಮ ತೊಗೊಂಡಿದ್ದೀವಿ. ನಿಮಗೆ ಗೊತ್ತಿರಬೇಕು, ಪೊಲೀಸರು ಬಂಧನ ಮಾಡಿದ್ಮೇಲೆ ಏನು ಮಾಡಿಸ್ಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ನಾವು ನಮ್ಮ ಹತ್ರ ಅಂತೂ ಇಟ್ಕೊಳ್ಳಿಕ್ಕಾಗಲ್ಲ. ಸೊ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಇದು 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇರೋದ್ರಿಂದ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಈಗ ನ್ಯಾಯಾಲಯ ಅವರಿಗೆ ಬಿಟ್ಟು ಕಳಿಸಿದ್ರೆ ನಾವು ಅವ್ರನ್ನ ಬಂಧನ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದಂತೂ ತೊಗೊಂಡಾಗಿದೆ.
ಸೊ ಹಂಗಾಗಿ ಬಂಧನ ಮಾಡಿಲ್ಲ ಅನ್ನೋಂಥ ಮಾತು ಸುಳ್ಳಾಗುತ್ತೆ. ಪಂಚಾಯತ್ ರಾಜ್ ಇಲಾಖೆಯ ಅಧೀನದಲ್ಲಿರುವಂಥ ಅಧಿಕಾರಿಗಳಿರ್ಬೋದು, ಯಾರೇ ಸರ್ಕಾರಿ ಸಿಬ್ಬಂದಿ ಇರ್ಬೋದು, ಅವರ ಕರ್ತವ್ಯದ ಇದರಲ್ಲಿ ಅವ್ರಿಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಕಾನೂನು ಭಾಳ ಸ್ಟ್ರಾಂಗ್ ಇರಬೇಕಂತ ಹೇಳಿ ಅವ್ರ ಮನೆಯಲ್ಲಿ. ಸೊ ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ಸ್ ಆಗಿ ಹಾಗೂ ಲಾ ಮಿನಿಸ್ಟರ್ಸ್ ಆಗಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಗಳಿಗೆ ಗಮನಕ್ಕೆ ತರ್ತೀವಿ. ಅದೇ ಅವ್ರ ನಿರೀಕ್ಷೆ. ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಥರ ಮತ್ತೆ ಘಟನೆಗಳು ಆಗದಂತೆ ನೋಡ್ಕೋಬೇಕಂತ ಅವರು ನನಗೆ ಮತ್ತು ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೂ ನಾವು ಸರ್, ಈ ವರ್ಷದಲ್ಲಿ ಇಂಥವು 3 ಘಟನೆಗಳು ಆಗ್ಬೋದು ಸರ್. ಅದು ಪಂಚಾಯತಿ ಸಿಬ್ಬಂದಿಗಳ ಮೇಲೇ ಹಲ್ಲೆಗಳು ಆಗ್ಬೋದು. ಆದರೂ ಕೂಡ ಒಂದು ರೀತಿಯಿಂದ ಅವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಈ ಇಂಥದ್ದೊಂದು ವಿಷಯಗಳು ಪ್ರಸ್ತಾವನೆ ಆಗ್ತಲ್ಲ. ಕ್ರಮ ಕೈಗೊಂಡಿದ್ದೀವಿ. FIR ಆಗಿದೆ, ವ್ಯಕ್ತಿನೂ ಬಂದಿ ಮಾಡಲಾಗಿದೆ, ಮತ್ತು ಅವ್ರಿಗೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಲಾಗಿದೆ. ಅದಾದ ನಂತರ ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೆಯುತ್ತೆ ಅದು ಕೋರ್ಟ್ ಕಚೇರಿಗೆ ಬಿಟ್ಟಿರೋದು. ನಮ್ಮ ಸೈಡಿಂದ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಬಹಳ ಬೇಗ ಮಾಡಿಕೊಂಡಿದ್ದಾರೆ, ತಗೊಂಡಿದ್ದಾರೆ. ಅದಕ್ಕೆ ನಾನು ಪೊಲೀಸ್ ಬಗ್ಗೆ ಶ್ಲಾಘನೆ ಮಾಡಿದ್ದೀನಿ. ಸರ್, ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವತ್ತು ಬಗ್ಗೆ ಜನರದ್ದು ಒಂದು ಏನು ಒತ್ತಾಯಪೂರ್ವಕವಾಗಿ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆಸುವಂಥ ಒಂದು ಒತ್ತಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಒಂದು ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳುವಂಥ ಒಂದು ನಿರೀಕ್ಷೆ ಇದೆ. CEO ಅವರ ಜೊತೆ ಚರ್ಚೆ ಮಾಡ್ತಿದ್ವಿ. ಚರ್ಚೆ ಮಾಡಿ ಒಂದು ಸೂಕ್ತ ಪರಿಹಾರವನ್ನು. ಓಕೆ, ಥ್ಯಾಂಕ್ ಯು ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. RSS ಬ್ಯಾನ್, ನಿಜಕ್ಕೂ RSS ಬ್ಯಾನ್ ಆಗುತ್ತಾ? RSS ಬ್ಯಾನ್ ಮಾಡುವವರು ಯಾರು? ರಾಷ್ಟ್ರದಲ್ಲಿ 3 ಬಾರಿ RSS ಬ್ಯಾನ್ ಆಗಿತ್ತು. ಈ ಬಾರಿ RSS ಬ್ಯಾನ್ ಆಗುತ್ತಾ? ಪ್ರಿಯಾಂಕ್ ಖರ್ಗೆ RSS ಬ್ಯಾನ್ ಮಾಡುವಲ್ಲಿ ಸಕ್ಷಮರೇ? RSS ನನ್ನು ಏಕೆ ಬ್ಯಾನ್ ಮಾಡಬೇಕು? ನೋಡೋದಲ್ಲ ವೀಕ್ಷಕರೇ, ಇವಾಗ ಚರ್ಚೆಯನ್ನು ನಾವು ತೊಗೊಂಡ್ಬರ್ತಾ ಇದ್ದೀವಿ ಕಂಡಾಗೆ ನಮ್ಮ ಈ ಪ್ರೋಗ್ರಾಮ್ನಲ್ಲಿ. ಅದೇನಪ್ಪ ಅಂತಂತಂದರೆ ಒಂದೇನಂತೀರ ನೀವು, ಸುಂಟ್ರಗಾಳಿನೋ ಅಂತಿರೋ, ಬಿರುಗಾಳಿ ಅಂತಿರೋ, ಏನಂತಿರೋ ಗೊತ್ತಿಲ್ಲ ನನಗೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಜೋರಾಗಿ ನಡೀತಾ ಇದೆ. ಕೆಲಸ ಮಾಡ್ರು ಅಂತಂತಂದರೆ ಕೆಲಸ ಮಾಡೋಕ್ಕಾಗಲ್ಲಪ್ಪ, ಅದನ್ನು ಬ್ಯಾನ್ ಮಾಡ್ತೀವಿ, ಇದನ್ನು ಮಾಡ್ತೀವಿ, ಅದು ಇದು ಸಾಕಷ್ಟು ಚರ್ಚೆಗಳು ಒಳಗಾಗ್ತಾ ಇವೆ. ಅದರಲ್ಲೂ ಕೂಡ ಇವಾಗ RSS ಬ್ಯಾನ್. ನೀವು ಏನಾದರೂ ಸರ್ಕಾರಿ ಅಧಿಕಾರಿಗಳಾಗಿದ್ದರೆ, ಇಲ್ಲಪ್ಪ ಅಂತಂತಂದರೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಿದ್ರೆ, ಸರ್ಕಾರಕ್ಕೆ ಅನುಗುಣವಾದಂತಹ ಏನಂತಾರೆ ನೀವು ಜಾಗಗಳಲ್ಲಿ RSS ಚಟುವಟಿಕೆಗಳು ಏನೂ ನಡೀಬಾರ್ದು, ಹಾಗೆ ಹೀಗೆ ಸುಮಾರು ನಿರ್ಬಂಧನೆಗಳನ್ನು ಹಾಕ್ತಾ ಇದ್ದೀರಾ. ಇದರಿಂದ ಕೋಮು ಗಲಭೆಗಳು ನಿಲ್ಲಲ್ವಾ? ಕೋಮು ಗಲಭೆಗಳು ಜಾಸ್ತಿ ಆಗಲ್ವಾ? ಸೊ ಇವೆಲ್ಲವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಅದೇ ರೀತಿ ನಮ್ಮ ಚಾನಲ್ನ CEO ಸಾಹೇಬರಾದಂಥ ಮಲ್ಲಪ್ಪ ಜೋತಾವರವರು, ಅದೇ ರೀತಿ ಹಿರಿಯ ಪತ್ರಕರ್ತರು ಇವರು. ಸೊ ಸರ್, ತಮಗೆ ನಮಸ್ಕಾರ. ತಮಗೆ ಈಗ ಈ ಒಂದು ಶೋಗೆ ಅಂದರೆ ಕಂಡ ಹಾಗೆ ಶೋಗೆ ತಮಗೆ ಸ್ವಾಗತ. ಇದರಲ್ಲಿ ಏನಪ್ಪ ಅಂತಂತಂದರೆ ಮೊದಲನೇದಾಗಿ RSS ಬ್ಯಾನ್ ನಿಜಕ್ಕೂ ಆಗುತ್ತಾ? ಈಗಾಗಲೇ ನೀವು ಪ್ರಸ್ತಾವನೆ ಮಾಡಿದಾಗ 3 ಸಲ ಬ್ಯಾನ್ ಆಗಿದೆ ನೀವು ಹೇಳ್ತಾ ಇದ್ರಿ. ಹೌದು ಸರ್, 3 ಸಲ ಬ್ಯಾನ್ ಆಗಿದೆ. ಆದರೆ 3 ಸಲ ಬ್ಯಾನ್ ಆದಾಗ ಏನಾಯಿತು? ಬ್ಯಾನ್ ಮಾಡಿದ್ದಂತ ಏನಾಯ್ತು? ಅದೇ ನಾಶ ಆಗೋಯ್ತಾ? ನಥಿಂಗ್. ಮತ್ತೆ ಚಿಗಿತಾ ಹೋಗಿಬಿಡ್ತದೆ, ಬೆಳೀತಾ ಹೋಗಿಬಿಡ್ತದೆ. ಅದು ಮತ್ತು ಟಾನಿಕ್ ಕೊಟ್ಟಂಗೆ ಮಾಡಿದ್ರಿ ಇವರು ಕಾಂಗ್ರೆಸ್ಸಿಗರು. ಹೌದು. ಯಾಕಂತಂದ್ರೆ RSS ಒಬ್ಬ ವ್ಯಕ್ತಿಯನ್ನು ನೀವು ಧ್ವನಿಯನ್ನು ಅಡಗಿಸ್ಲಿಕ್ಕೆ ಹೋದ್ರೆ, ಮುಚ್ಚಲಿಕ್ಕೆ ಹೋದ್ರೆ, ಅದು ಕರ್ಬ್ ಮಾಡಲಿಕ್ಕೆ ಹೋದ್ರೆ ಅದನ್ನ ಚಿಗಿತದೆ. ಯಾಕಂದ್ರೆ ಅವರಲ್ಲೇ ಪ್ರತಿಭಟನಾತ್ಮಕ ಹೋರಾಟ ಮಾಡುವಂಥ ಶಕ್ತಿ ಅವರಲ್ಲೇ ಅದ. ಒಂದು ಸಂಘಟನೆ ದೊಡ್ಡದು. ಹೌದು. ಅದು ನೀವು ಅನಗತ್ಯ ದೊಡ್ಡದು ಮಾಡ್ತಾ ಹೋದ್ರೆ ಅಂದ್ರೆ ನಮ್ಮ ಸಹಜ ನಿಮ್ಗೆ ಗೊತ್ತದ, ಯಾವುದನ್ನು ನಾವು ಹೆಚ್ಚು ಮುಚ್ಚಿಡ್ತೀವೋ ಅದು ಹೆಚ್ಚು ಪ್ರಚಾರ ಆಗ್ತದೆ. ಈಗ ಉದಾಹರಣೆ ಜಸ್ಟ್ ನಾವು ತುಳು ಲವ್ ಮಾಡ್ತಾ ಇರ್ತೀವಿ ಅಂದ್ರೆ ಅದು ಇಡೀ ಊರ ಮಂದಿಗೆ ಗೊತ್ತಾಗ್ಬಿಟ್ಟಿರ್ತದ. ಹಂಗಿತ್ತು ಹೇಗಿದು ಅಂದ್ರೆ ಬ್ಯಾನ್ ಮಾಡೋದ್ರಿಂದ ಅದೇನು ಲಾಭ ಇಲ್ಲ. ಇದುವರೆಗೆ ಮಾಡಿದ್ದು ಕಾಂಗ್ರೆಸ್ ತಪ್ಪು, ದೊಡ್ಡ ತಪ್ಪು. ನನ್ನ ಅಭಿಪ್ರಾಯ ಅಪರಾಧ ತಪ್ಪು ಅಂದ್ರೂ ಅಡ್ಡಿಲ್ಲ. ಅದಕ್ಕೆ ಬ್ಯಾನ್ ಮಾಡೋದು ಪರಿಹಾರ ಅಲ್ಲ, ಅದು ಇನ್ನೊಂದು ಮತ್ತೊಂದು ಮೂರ್ಖತನದ ಹೆಜ್ಜೆ. ಕಾಂಗ್ರೆಸ್ ಮೂರ್ಖರಾಗಿದ್ದಾರೆ, ಅದು ಬೆಳೆಸಿದಾರ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಾರೆ ಅದನ್ನು. ಹೌದು, ಅಂತಾರಾಷ್ಟ್ರೀಯ. ಅದಕ್ಕೆ ಕಾರಣಕರ್ತರು ಇವ್ರೆ. ಹೌದು. ಸುಮ್ಮನೆ ಹಾದಿಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತದೆ ಅದು. ಅದು ಬೆಳೆಸೋರು ಇವರು. ಅವರು ಅದಕ್ಕೆ ಅವರ ಒಂದು ಶಕ್ತಿ ಅದ. ಮತ್ತು ಇಲ್ಲಿ ನಿಮಗೂ ಗೊತ್ತದ, ಇಲ್ಲೇ ಮೇಲೂರಿನ ಜನ ಏನಿದಾರ ಅದನ್ನ ಭಾಳ ಪ್ರೀತಿ ಮಾಡ್ತಾರೆ. ಮತ್ತು ಅವ್ರ ಕೈಯಲ್ಲೇ ಇಡೀ ಇತಿಹಾಸದ ಮೇಲೆ ಅಧಿಕಾರ ಅದ. ಅವ್ರದಿಂದವ್ರು ಅದಕ್ಕೆ ವ್ಯಾಪಾರಸ್ಥರು ಅದಾರ, ಮತ್ತೊಬ್ರು ಇದಾರ, ಬಂಡವಾಳಿಗರು ಅದಾರ, ಪಾಳೆಗಾರರಿದ್ದಾರೆ. ಅವರೆಲ್ಲರೂ ಕುಡ್ಕೊಂಡು ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಮತ್ತು ಈ ದೇಶದ ಅರ್ಥವ್ಯವಸ್ಥೆ ಯಾರಿಗೆ ಆಗ್ಯದ ಅಂದರೆ ಮೇಲ್ವರ್ಣೀಯ ಜನ್ಯ ವರ್ಣಗಳಲ್ಲೇ ದುಡ್ಡದ. ಅವ್ರು ಅದಕ್ಕೆ ಬಳಸ್ತಾ ಇರ್ತಾರೆ. ಆ ದುಡ್ಡಿನ ಆಧಾರದ ಮೇಲೆ ಇವರು ಇವತ್ತು ಬೆಳೀತಾ ಇದ್ದಾರೆ RSS. ಅದೇ ಸರ್, ಇವಾಗ ಒಂದು ಸಿಂಪಲ್ ಆಗಿ ಪ್ರಶ್ನೆ ಏನಪ್ಪ ಅಂತಂತಂದರೆ, ಯಾರೋ ಒಬ್ಬರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂದರೆ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು RSSದೊಂದು ಪಥಸಂಚಲನದಲ್ಲಿ ಕಂಡ್ರು ಅನ್ನುವಂತಹ ಒಂದು ಮಾತನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಅವರನ್ನು ಸಸ್ಪೆಂಡ್ ಮಾಡೋದು, ಇದಾವಾಗ ಅವ್ರದ್ದೇನೋ ಪರ್ಸ್ನಲ್ ವಿಚಾರ ಅಲ್ವಾ? ಇವಾಗ ನಾನು ಮನೆಗೆ ಹೋದ ತಕ್ಷಣ ನಾನು ಗುಡಿಗೆ ಹೋಗ್ತಿದ್ನೋ, ದರ್ಗಾಕ್ಕೆ ಹೋಗ್ತೇನೋ, ಇಲ್ಲಪ್ಪ ಅಂತಂತಂದರೆ ನಾನು ಚರ್ಚಿಗೆ ಹೋಗ್ತೇನೋ, ನಾನು ಸ್ತೂಪಗಳಿಗೆ ಹೋಗ್ತೀನೋ, ಅದು ನನಗೆ ಬಿಟ್ಟಿದ್ದು. ಅವ್ರು ಎಲ್ಲೇ ಹೋಗ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟದಲ್ಲ ಅಧಿಕಾರ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಕ್ಕೆ ಹಕ್ಕದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾವುದೇ ಥರ ಪ್ರಾಕ್ಟೀಸ್ ಮಾಡ್ಬೋದು, ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೋದು, ಯಾವುದೇ ಭಾಷೆ ಮಾತಾಡ್ಬೋದು. ಇದನ್ನ ಇಷ್ಟೊಂದು ಜೋರಾಗಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡೋದು ಇಲ್ಲಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅದೇನಂತಾರೆ ನೀವು ಹೋ ಹಲ್ಲ ಮಾಡೋದನ್ನ ಮಾಡ್ಬೋದಿತ್ತ ಖರ್ಗೆ ಅವರು? ಖರ್ಗೆ ಅವ್ರು ಯಾಕೆ ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅದು ಮಾಡೋದ್ರಿಂದ ಅವರು ಖರ್ಬ್ ಆಗ್ತಾರೆ, ಅವರು ಇವ್ರು ಅಂಡ್ಲಿ ಬರ್ತಾರೆ ಅನ್ನೋದು ನಾವು ಸಾಧ್ಯ ಇಲ್ಲ. ಅಲ್ಲಲ್ಲ, CM ಪೈಪೋಟಿ ಒಂದು ನಡೀತಾ ಇದೆ ಅಲ್ಲ, ಆ ಒಂದು ವಿಚಾರಕ್ಕೆ ಏನಾದರೂ ಇವರು ಇಂಡೈರೆಕ್ಟ್ ಆಗಿ ನಾನು ಒಬ್ಬ ಪ್ರತಿನಿಧಿ ಇದೀನಪ್ಪ ಅಂತ ಹೇಳ್ಕೊಳ್ತಿದಾರ ಇರ್ಬೋದು ಅವ್ರ ಮನುಷ್ಯರು. ಯಾಕಂದ್ರೆ ಪ್ರತಿಯೊಬ್ಬ ಮಹತ್ವಾಕಾಂಕ್ಷಿ ಪ್ರತಿ ಜೀವನ ನಾನು ಇವತ್ತು ಮುಖ್ಯಮಂತ್ರಿ ಆಗ್ಬೇಕಂತ, ನೀವು ಪ್ರಧಾನಿ ಆಗ್ಬೇಕಂತೀರಿ, ಯಾರಿಗಿಲ್ಲ ಆಸೆ, ಅದು ಇರಲಿ. ಆದರೆ ಅದು ಇದರಿಂದ ಅದು RSS ಬೆಳೀತಿದ್ವಿ, ನಾ ಮತ್ತೇನಾಗೋದಿಲ್ಲ. ಈಗ ನೀವು ಏನಪ್ಪ ಸಾರ್ವಜನಿಕ ಕ್ಷೇತ್ರಗಳಲ್ಲೇ ಅಥವಾ ಅಲ್ಲೆಲ್ಲ ನೀವು ಅದನ್ನು ಬ್ಯಾನ್ ಮಾಡೋಕ್ಕಿಂತಲೂ ಅದು ನಡಿಬಾರ್ದಪ್ಪ, ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಏನು ಮಾಡಿದಿಲ್ಲ. ಈಗ ಉತ್ತಮವಾದ ವಿಚಾರ ಇಲ್ಲ. ಇವಾಗ ಅಂದರೆ ಏನಪ್ಪ ಅಂತಂದರೆ ಕಲಬುರಗಿಯಲ್ಲೂ ಕೂಡ ಇವತ್ತು ಆಲ್ಮೋಸ್ಟ್ ಅಲ್ಲೆಲ್ಲ ಹೆಂಗಪ್ಪ ಅಂತಂತಂದರೆ ಆ ಚಿತ್ತಾಪುರದಲ್ಲಿ ಅದು ಸ್ವಾಗತ ನಡೀತಾ ಇತ್ತು. ಆ ಸ್ವಾಗತವನ್ನು ಇದನ್ನು ಮಾಡಿದ್ರು, ಏನಂತಾರೆ ನೀವು, ಸ್ವಾಗತ ಸಮಾರೋಹವನ್ನು ಬ್ಯಾನ್ ಮಾಡಿದ್ರು. ಅಲ್ಲಿ ಹೋಗ್ದಂಗೆ ಅದೆಲ್ಲ ಧ್ವಜಗಳನ್ನು ಹಾರಾಟಗಳನ್ನು ಬಂದ್ ಮಾಡಿಸಿದ್ರು. ಅಂದರೆ ನಾನು ಏನು ಕೇಳ್ತಿದ್ದೀನಪ್ಪ ಅಂತಂತಂದರೆ, ಭಗವ ಇದೊಂದು ಸಾಂಪ್ರದಾಯಿಕವಾದಂತಹ ಕಲರ್ ಬಣ್ಣ, ಸಂಪ್ರದಾಯಕ್ಕೆ ಅದೇ ರೀತಿ ಹಿಂದೂಗಳ ಒಂದು ಆಚರಣೆ, ಅವ್ರದ್ದೊಂದು ಪ್ರಾಕ್ಟೀಸು, ಅವ್ರದ್ದೊಂದು ಭಾವನೆಗಳು ಆ ಇದ್ರ ಜೊತೆ ಆ ಬಣ್ಣದ ಜೊತೆ ಕುಡ್ಕೊಂಡಿದೆ. ಇದನ್ನು ಹರಿದು ಹಾಕೋದು, ಇದನ್ನು ಒಂದು ಸ್ವಲ್ಪ ಏನಂತೀರ ನೀವು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕೋದು, ಇದು ಯಾವ ಮಟ್ಟಿಗೆ ಸರಿ ಸರ್? ನೋಡ್ರಿ, ಮೊದಲನೇದಾಗಿ ಅದ್ರ ಖರ್ಬ್ ಮಾಡೋದು ಮೊದಲೇ ಹೇಳಿದ್ದೀನಿ ಆರಂಭದಲ್ಲಿ ನಿಮಗೆ, ಅದಂತಿ ಮೂರ್ಖತನ ಪರಮಾವಧಿ. ಇನ್ನು ಎರಡನೇದಾಗಿ ಹೌದು ಸಾರ್ವಜನಿಕವಾಗಿ ಅಧಿಕಾರಿ ಆಯಿತು, ಇನ್ನುಳಿದವ್ರದ್ದು ಭಾಗವಹಿಸಬಾರದು. ಯಾಕಪ್ಪ ಅಂತಂದ್ರೆ ಅವರು ಜನರ ಸೇವಕರು, ಜನರ ಪರ್ಸನಲ್ ಲೈಫ್ ಅಲ್ವಾ? ಅಲ್ಲ, ಅದು ಹೊರಗೆ ಬಂದದ್ದು ಬೇಕಾದ್ಮೇಲೆ ಹಂಗೆಲ್ಲ ಅದು ಅಲ್ಲ. ಅಲ್ಲಿ ಅವನು PDO ಆಗಿ ಹೋಗಿದಾನ, ಇಲ್ಲಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾನೇ ಹೇಳಿದ್ರೆ ಆಲ್ರೆಡಿ ಗೊತ್ತಾಗ್ಯದ ನನಗೆ, ಅದ್ರ ಪ್ರಶ್ನೆ ಇಲ್ಲ. ಈಗ ಅದನ್ನೇನ ನೀವು ಆ ಒಂದು ಪ್ರಾಕ್ಟೀಸ್ ಮಾಡುವಂಥ ಧರ್ಮದ ಬಗ್ಗೆ, ಯಾಕೆ ನಿಮ್ಮ ಮನೆಯಲ್ಲಿ ಮಾಡ್ಬೋದು, ನಿಮ್ಮ ಮನೆಯಲ್ಲ ನಿಮ್ಮ ಜಗಲಿ ಮುಗಿದು ನೀವು ಬೇಕಾದ್ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಮತ್ತೆ ಇನ್ನೊಂದು ಪ್ರಶ್ನೆ ಸರ್ ಏನಪ್ಪ ಅಂತಂತಂದ್ರೆ, ಇಸ್ಲಾಮಿಕ್ ಸಂಘಟನೆಗಳು ಕೂಡ ಇವೆ, ಅವ್ರನ್ನ ಏನಕ್ಕೆ ಬ್ಯಾನ್ ಮಾಡ್ತಾ ಇಲ್ಲ? ಅವರು ಕೂಡ ಧ್ವಜಗಳನ್ನು ಹಾಕ್ತಾರೆ, ಇಲ್ಲಪ್ಪ ಅಂತಾರೆ. ಅಂದರೆ ಇದು ಏನಂತಾರೆ ನೀವು, RSS ಅನ್ನು ಪ್ರತಿಪಾದನೆ ಮಾಡುವಂತಹ ಜನರ ಮಾತುಗಳಿವು. ಅಂದರೆ ಏನಂತೀರ ನೀವು, ಸಾಲಾಗಿ ಧ್ವಜಗಳನ್ನು ಹಾಕಿರ್ತಾರೆ, ಸಾಲಾಗಿ ಅಲ್ಲಿ ಏನಂತೀರ ನೀವು, ಒಂದು ರೀತಿ ಪಾಕಿಸ್ತಾನಿ ಧ್ವಜಗಳನ್ನು ಮೀರಿಸೋ ಹಾಗೆ ಇವನ್ ಕಟ್ಟಿರ್ತಾರೆ, ಬ್ಯಾನರ್ಸ್ಗಳನ್ನು ಕಟ್ಟಿರ್ತಾರೆ, ಇಲ್ಲಪ್ಪ ಅಂತಂದರೆ ಅವು ಧ್ವಜಗಳನ್ನು ಹಾಕಿರ್ತಾರೆ. ಸೊ ಇವೆಲ್ಲ ಏನಕ್ಕೆ ಬ್ಯಾನ್ ಆಗ್ತಿಲ್ಲ, ಇವು ಯಾಕೆ ಬ್ಯಾನ್ ಆಗ್ತಾ ಇವೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಇದು ಬ್ಯಾನ್ ಮಾಡಿದ್ದು ಬೆಳೆದ ಕಾರಣ ಇದೆ.
ಇಸ್ಲಾಮಿ ಅಪೀಸ್ಮೆಂಟ್ ಬಂದಿಟ್ಟುಕೊಂಡು ಇವತ್ತು RSSಗರು ದೊಡ್ಡ ಇಶ್ಯೂ ಮಾಡಿಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಿಂತುಕೊಂಡು ಈ ದೇಶದ ಅಧಿಕಾರಿಗಳಲ್ಲೇ ಮಹತ್ವದ ಪಾತ್ರ ವಹಿಸಿದ್ದು ಅದು ಅಪೀಸ್ಮೆಂಟ್. ಅವ್ರಿಗೆ ಮೇನಪ್ಪ ಅಂದರೆ ಕಾಂಗ್ರೆಸ್ನವರೇ ಬೆಳವಣಿಗೆ ಮಾಡಿದರು ಅಂತ ಇವತ್ತು ಹೇಳ್ತಾ ಇದ್ದೀನಿ ಮಾತನ್ನು. ಅದನ್ನು ಮಾಡಲಾರ್ದ ಮುಖ್ಯವಾಗಿ ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದ್ರೆ ಗಾಂಧೀಜಿಯ ತತ್ವಗಳು ಪ್ರತಿಯೊಬ್ಬರಿಗೆಲ್ಲ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಹುಡುಕಾಡಿದ್ರೆ, ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಿಸುವಂಥ ಶಕ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅನ್ಎಂಪ್ಲಾಯ್ಮೆಂಟ್ ಬೆಳೆಸ್ತಾ ಹೋಗಿದ್ದಾರೆ ಅಂದರೆ ಈ ಕಾಂಗ್ರೆಸ್ಸಿಗರು ಗಾಂಧಿಯನ್ನು ಮರೆತ ಪರಿಣಾಮ ಇದು. ಗಾಂಧಿ ಎಂದು ಸರ್ ಇಂದಿರಾ ಗಾಂಧಿ ಅಲ್ವಾ, ನೆಹರು ಸ್ವತಃ. ಅದಕ್ಕಾಗಿ ಇವತ್ತು ನಾವು ಟೀಕೆ ಮಾಡ್ತಾ ಇರೋದು ನೆಹರು ಅವ್ರನ್ನ. ನೆಹರು ಅವ್ರಿಗೆ ಸ್ಪಷ್ಟ ಇತ್ತು ಕಲ್ಪನೆ ಏನಪ್ಪ ಅಂತಂದ್ರೆ ಗಾಂಧೀಜಿಯವ್ರ ಅಡಿಯಲ್ಲಿ ಬೆಳೆದಂಥವ್ರು. ಹೀಗಾಗಿ ಗಾಂಧೀಜಿಯವರು ಅರ್ಥ ಸಿದ್ಧಾಂತ ಅವ್ರಿಗೆ ಗೊತ್ತಿತ್ತು, ಅದು ತರಬೇಕಾಗಿತ್ತು. ಯಾಕಂದ್ರೆ ಪ್ರತಿಯೊಬ್ಬ ಉದ್ಯೋಗ ಸಿಗ್ತಿತ್ತು. ನಾವು ನೋಡ್ರಿ ಟೆಕ್ನಿಕಲಿ ವಿ ಆರ್ ನಾಟ್ ಸ್ಟ್ರಾಂಗ್, ವಿ ಆರ್ ನಾಟ್ ಕಾಂಪಿಟೇಟಿವ್ ವಿತ್ ಅಮೆರಿಕಾ ಆರ್ ಎನಿ ಅದರ್ ಕಂಟ್ರಿ. ನಾನು ಹೇಳ್ತಾ ಇದ್ದೀನಿ, ಅರ್ಥವ್ಯವಸ್ಥೆಯಲ್ಲೇ ಸಮಾನತೆ ತಂದಿದ್ರೆ ಅಂಬೇಡ್ಕರ್ ನಮಗೆ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟರು, ಎಲ್ಲರಿಗೂ ಒಬ್ರಿಗೆ ಒಂದೇ ಓಟ್ ಅಂತೇಳಿ. ಹಾಗೆ ಪ್ರತಿಯೊಬ್ಬರಿಗೂ ಅರ್ಥದ ಡಿವಿಷನ್ ಆಗಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಸಮಾನತೆ ಹೆಸರಲ್ಲಿ ಅರ್ಥದಲ್ಲೇ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮನೆ, ಪ್ರತಿಯೊಬ್ಬನ ಬದುಕು, ಅವನ ಉದ್ಯೋಗ ಆಗಿತ್ತು ಅಂದರೆ ಇವತ್ತು RSS ಬೆಳಿತಾನೆ ಇರಲಿಲ್ಲ. ಗಾಂಧಿಯನ್ನು ಮರೆತ ಪರಿಣಾಮ ಇದು. ಅದನ್ನು ಬ್ಯಾನ್ ಮಾಡ್ತಾ ಬಂದರು. ಇವತ್ತು ಪಟೇಲ್ ಇರ್ಬೋದು, ನೆಹರು ಇರಲಿ ಅಥವಾ ಇಂದಿರಾ ಗಾಂಧಿ ಅವರು ಇರಲಿ, ನಂತರ ಬಂತ ಮಂಡ್ಯ ಅಂತೀವಿ, ಬ್ಯಾನ್ ಪರಿಹಾರ ಅಲ್ಲ. ಹೌದು, ಕೊನೆ ಆಗ್ಯದ ಫಸ್ಟ್ ಟೆರರಿಸ್ಟ್ ನಾವು ಒಪ್ಕೊಳ್ತೀವಿ ಅದನ್ನು, ಗೋಡ್ಸೆ. ಆದರೆ ಅದನ್ನ ಅಷ್ಟು ಎಕ್ಸಾಗ್ರೇಷನ್ ಮಾಡಿ ಅವ್ನು ಬ್ಯಾನ್ ಮಾಡಿಸ್ತಾ ಚಳಿತಂದ್ರೆ ಅವರು. ಅದು ಕಡೆಗೆ ಹೋಗಲಿ, ಕಡೆಗೆ ಅವರು ವೀರ ಸಾವರ್ಕರ್ನಾದರೂ ಕನ್ವಿಕ್ಟ್ ಮಾಡುವಲ್ಲೇ ಅವ್ರಿಗೆ ಶಿಕ್ಷೆ ಕೊಡಿಸೋದು ಯಶಸ್ವಿ ಆದ್ರೆ ಆ ಡಾಕ್ಯುಮೆಂಟ್ಸ್ ಹೌದಪ್ಪ ಲೆಕ್ಕಿ ಆಗಿದೆ ಅಂತ ಇದು ಮಾಡಿದ್ರೆ ಅದರಲ್ಲಿದ್ದ ಅಂತೇಳಿ ಇವತ್ತು ಪ್ರೂವ್ ಇಲ್ಲ. ಅದು ವೀರ ಸಾವರ್ಕರ್ ಇವತ್ತು ವೀರ ಸಾವರ್ಕರ್ ಇದ್ದಾನೆ, ಸ್ವಂತ ಹೊರಗಡೆ ಉಳಿದ್ಬಿಟ್ಟಿದ್ದಾನೆ. ಇದನ್ನು ಸೋತ್ರು ಕಾಂಗ್ರೆಸ್ಸಿಗರು. ನಾವು ಆರೋಪ ಮಾಡಿದಾಗ ಅದು ಸಿದ್ಧ ಮಾಡ್ಲಿಕ್ಕೆ ಸಾಧ್ಯತೆ ಬಂದು ಆರೋಪ ಮಾಡ್ಬೇಕು. ಅನಾಗತ್ತೆ ಆರೋಪ ಮಾಡಿದ್ರೆ ಏನೂ ಅರ್ಥಿಲ್ಲ. ಅಂದ್ರೆ ಅವತ್ತೇನಾದ್ರೂ ವೀರ ಸಾವರ್ಕರ್ ನಿಶ್ಚಿತವಾಗಿ ಅವ್ರು ಇದ್ರಪ್ಪ ಅವ್ರ ಹಿಂದೆ ಅವನ ಊಹೆಗಳ ಮೇಲೆ ಮತ್ತೆ ಮೇಲೆ ಅಲ್ಲ, ಸತ್ಯ ಬೆರಳೇ ಇರ್ತದೆ. ವ್ಯರ್ಥ ಪ್ರಲಾಪವನ್ನು ಮಾಡ್ತಿದಾರ ಖರ್ಗೆ ಅವರು ಅಂತ ನಾನು ಕೇಳ್ತಾ ಇದ್ದೀನಿ. ಆ ವ್ಯರ್ಥ ಪ್ರಲಾಪನ ಅದು ಏನು ಉಪಯೋಗ ಇಲ್ಲ ಅಂತಿದ್ದು. ಅದ್ರ ಬದಲಾಗಿ ಇವತ್ತು ಮಾಡಬೇಕಾಗಿದ್ದು ಕೇವಲ ಗ್ಯಾರಂಟಿ ಕೊಡೋದಲ್ಲ. ಇವತ್ತು ಪ್ರತಿಯೊಬ್ಬ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಅಂತ ಕೇಳ್ತಾ ಇದ್ದಾರೆ ಅವರು ಅದನ್ನು ತಪ್ಪು ಮಾಡ್ತಾ ಇದ್ದಾರೆ. ಏನಪ್ಪ BJP ಉದ್ಯೋಗ ಕೊಟ್ಟಿದ್ದಾರೆ ನಮಗೆ ಕಳೆದ 11 ವರ್ಷದಿಂದ ಏನು ಮಾಡಿದಾರಪ್ಪ, ಏನೂ ಇಲ್ಲ. ಅವರು ಸುಮ್ಮನೆ ಘೋಷಣೆ ಮೇಲೆ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಏನಪ್ಪ ಮಾಡಿದ ತಪ್ಪನ್ನು ತಿದ್ದುಕೋಬೇಕು. ಅದನ್ನು ಇವತ್ತು ಒಳ್ಳೆ ನಾಯಕ ಅದನ್ನು ನಾವು ಹೇಳ್ಕೊಡ್ತೀವಿ. ರಾಹುಲ್ ಗಾಂಧಿ ಬದಲಾಗಿ ಡೆವಲಪ್ ಆಗಿದ್ದಾನಪ್ಪ, ಪಾದಯಾತ್ರೆ ಮಾಡೋಕ್ಕಿಲ್ಲ, ಆ ವ್ಯಕ್ತಿಯನ್ನು ಸರಿಯಾಗಿ ಉಪಯೋಗ ಇವರು ಮಾಡ್ಕೋಬೇಕು. ಇನ್ನು ಹಳಿದಲ್ಲ ಅಂತ ಮಾತಾಡಿದ್ರೆ ಹೆಂಗೆ ರೀ, ನೀವು ಬ್ಯಾನ್ ಮಾಡ್ತೀವಿ ಅದನ್ನು ಮಾಡ್ತೀವಿ. ಒಂದು ಪುಸ್ತಕವನ್ನು ಬ್ಯಾನ್ ಮಾಡಿದ್ರೆ ಅದು ಭಾಳ ಬೆಳೀತದೆ, ಗೊತ್ತಿರಲಿ. ಹೌದು, ಸ್ಯಾಟನಿಕ್ ವರ್ಸಸ್ ಬ್ಯಾನ್ ಸ್ಯಾಟನಿಕ್ ವರ್ಸಸ್ ಬೆಳೀತು ಹೆಂಗೆ, ಬ್ಯಾನ್ ಮಾಡಿದ ಬೆಳೀತದೆ. ಹೌದು, ಯಾವ್ದು ಗುರು ಗೋವಾಲ್ಕರ್ ಬ್ಯಾನ್ ಮಾಡಿದ್ರಿಂದ ಯಾವ ಚಾನಲ್ ಬ್ಯಾನ್ ಮಾಡಿದ್ರೆ ಬೆಳೀತು. ಪಂಚಶೀಲ ಅಪ್ಪ ಬುಕ್ ಇವತ್ತು ಯಾವ ರೀತಿ ಬೆಳೀತು, ಯಾವ ರೀತಿ ಬೆಳೀತು. ಮೊಂಟೋ ಅವರು ಕೂಡ ಒಂದೇನಂತೀರ ನೀವು, ಹೆಣ್ಣಿನ ಒಂದು ನೋವುಗಳನ್ನು ಅದನ್ನ ಇದನ್ನ ಎಷ್ಟೋ ಬರೆದ್ರು ಅವರು, ಮೊಂಟೋ ಅಂತ ಹೇಳಿ ಕವಿಗಳು. ಅದನ್ನ ಬ್ಯಾನ್ ಮಾಡಿದ್ರು, ವಾಪಸ್ ತುಂಬ ಸಿಗದ್ಬಿಡ್ತು. ಹಾಂ. ಸೊ ಇವಾಗ ನಾನು ಏನು ಕೇಳ್ತಿದ್ದೀನಿ ಸರ್, ಇದು ಆಲ್ರೆಡಿ ಇವಾಗ 3 ಬಾರಿ ಬ್ಯಾನ್ ಮಾಡಿದ್ದಾರೆ RSS ಅನ್ನ. 3 ಬಾರಿ ಬ್ಯಾನ್ ಮಾಡಿದ್ರು ಕೂಡ ಏನೂ ಆಗಲಿಲ್ಲ. ಈ ಬಾರಿ ಬ್ಯಾನ್ ಮಾಡಿದ್ರು ಏನೂ ಆಗಲ್ಲ ರೀ, ಮತ್ತೆ ಬೆಳೀತದ್ದು. ಒಂದು ರೀತಿ ಬೇರೆ ಟೈಪ್ ತಗೊಂಡು ಬರ್ತಾ ಇದ್ದಾರೆ. ಅಂದ್ರೆ ಏನಪ್ಪಾ ಅಂತಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ RSSಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರ್ದು, ಸರ್ಕಾರಿ ನೌಕರರು ಅದರಲ್ಲಿ ಭಾಗವಹಿಸಬಾರ್ದು. ಅಂದರೆ ಇವಾಗ ನೋಡಿ ಸರ್, ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನೋಪ್ಪ ಒಂದು ದಂಗೆ ಹೇಳ್ತದನೋ ಏನೋ ಒಂದು ಹೇಳ್ತದನೋ ಅಂತ ಹೇಳಿ ಪೊಲೀಸರು ಕೂಡ ಅಲ್ಲಿ ಸೆಕ್ಯೂರಿಟಿಗೆ ಹೋಗ್ಬೇಕಾಗತ್ತೆ ಅಲ್ವಾ? ಸೊ ಅವ್ರು ಸರ್ಕಾರಿ ನೌಕರರೇ, ಅಲ್ಲಿಗೆ ಹೋದ ತಕ್ಷಣ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡ್ತಾರೆ. ಇವರು ಪರ್ಮಿಷನ್ ತಗೊಂಡಿರ್ತಾರೆ, RSSನವರು ಪರ್ಮಿಷನ್ ತಗೊಂಡಾರಂತ ಅನ್ಕೊಳ್ಳಿ. ಇವಾಗ ಏನೋ ಹೋದ್ರು ಅಲ್ವಾ, ಅದಕ್ಕೆ ಸೆಕ್ಯೂರಿಟಿ ಕೊಡೋದು ಯಾರ್ದಪ್ಪ, ಇದನ್ನು ಏನಂತಾರೆ ಮುಂದಾಳತ್ವ ಯಾರ್ದು, ಪೊಲೀಸರದು. ಸೊ ಪೊಲೀಸರು ಹೋದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತಾರೆ. ಇವರು ಎಲ್ಲರೂ ಸಸ್ಪೆಂಡ್ ಮಾಡ್ತಾ ಹೋದರೆ ಸರ್ಕಾರಿ ನೌಕರಿ ಏನು ಖರ್ಗೆ ಅವ್ರು ಬಂದು ಮಾಡ್ತಾರ? ನೋಡ್ರಿ, ಖರ್ಗೆ ಅವ್ರು ಮಾಡ್ತಾರೋ ಇಲ್ಲೋ ಬೇರೆ, ಆದ್ರೆ ಸರ್ಕಾರಿ ನೌಕರರ ಮೇಲೆ ಬ್ಯಾನ್ ಹಾಕೋಕ್ಕಿಂತ ಪೂರ್ವದಲ್ಲ RSS ಒಂದೇ ಬ್ಯಾನ್ ಅಲ್ಲ, ಯಾವುದೇ ಧಾರ್ಮಿಕ ಚಟುವಟಿಕೆಗಳು ಇವತ್ತು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲರೂ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನುವಂಥದ್ದು ಎಲ್ಲರಿಗೂ ಅಪ್ಲೈ ಆಗೋಂಗೆ ಮಾಡ್ಬೇಕಾಗಿದೆ. ಇಲ್ಲ ಸರ್, ಎಲ್ಲರೂ ಪರ್ಮಿಷನ್ ತಗೊಳ್ತಾರೆ, ಮೆರವಣಿಗೆ ಅದು ಬಗೆಹರಿದು ಬಿಡ್ತದೆ, ಪ್ರಶ್ನೆ ಇಲ್ಲ. ಎಲ್ಲರಿಗೂ ಆಯ್ತು. ಈಗ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ.
ಅವ್ರಿಗೆ ಕೊಟ್ಟಿರೋ ಇವ್ರಿಗೆ ಕೊಟ್ಟಿರೋ ಮುಸಲ್ಮಾನ್ ಕೊಡ್ತೀರೇನಪ್ಪ ನೀವು ನಮಾಜ್ ಮಾಡ್ತಾರೆ ರೋಡ್ ಮೇಲೆ ಅದಕ್ಕೆ ಕೊಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದಾರೆ, ದೊಡ್ಡ ಮಾಡ್ತಾ ಇದ್ದಾರೆ ಇಶ್ಯೂವನ್ನು. ಅಂದ್ರೆ ಮಾಡೋದ್ರಲ್ಲಿ ಸಮಾನ ನೋಡ್ಕೊಡ್ರಿ, ಇಲ್ಲಿ ಸಮಾನ ತೊಗೊಂಬಂದ್ರೆ ನೀವು ಬ್ಯಾನ್ ಮಾಡೋದಿತ್ತಪ್ಪ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಧರ್ಮ ಎಲ್ಲ ಹೀಗಪ್ಪ ಮತ್ತು ಧರ್ಮವನ್ನು ಮನೇಲಿ ಆಚರಣೆ ಮಾಡಿಕೊಡ್ಬೇಕು, ಹೊರಗಲ್ಲ ಅಂತ ಮಾಡಿ ಎಲ್ಲ ಧರ್ಮದವ್ರು ಮಾಡಲಿ. ಅದು ಕೇವಲ ಹಿಂದೂಗಳಿಗೆ ಅಂತ ಯಾಕೆ ಇವರು ಆ ಹಿಂದೂಗಳಿಗೆ ಅನ್ನುವಂಥದ್ದು ಬೆಳೆಸಿದ್ದಾರೆ ಅಂದರೆ ಸಹಜವಾಗಿ ಅದು ಬೆನಿಫಿಟ್ ಆಗ್ಯದ ಅವ್ರಿಗೆ, ಲಾಭ ತಗೊಳ್ತಾರೆ ಅದನ್ನು ಅವರು. ಅಪೀಸ್ಮೆಂಟ್ ಅಂತೇಳಿ ಒಳ್ಳೆ ಮಾಡಿ ಎಲ್ಲರಿಗೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವಾಗ ಸರ್ ಖರ್ಗೆ ಅವರು ನಾನೊಬ್ಬ ಸಕ್ಷಮ ಲೀಡರ್ ಅನ್ನೋವಂತಹ ಒಂದು ಏನಂತೀರ ನೀವು ವ್ಯರ್ಥ ಇದನ್ನು ಮಾಡ್ತಾ ಇದ್ದೀರಾ. ನಾನು ಏನಕ್ಕೆ ಮಾತು ಕೇಳ್ತಿದ್ದೀನಪ್ಪ ಅಂತಂತಂದರೆ ಇವಾಗ ಜಿದ್ದಾಜಿದ್ದಿಯಲ್ಲಿ CM ಜಿದ್ದಾಜಿದ್ದಿಯಲ್ಲಿ DK ಶಿವಕುಮಾರ್ ಅವರವರೇ ಸೀನಿಯರ್ ಮೋಸ್ಟ್ರು, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಸೀನಿಯರ್ ಮೋಸ್ಟು. ಸೊ ಇವರಿಬ್ಬರ ಒಂದೇನಂತಾರೆ ನೀವು ಹಗ್ಗ ಜಗ್ಗಾಟದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ನಿಲ್ತಾರೆ? ಇವರಿಬ್ಬರು ಹಗ್ಗ ಜಗ್ಗಾಟ ಮುಖ್ಯವಾಗಿ DKC ಮತ್ತು ಸತೀಶ್ ಮತ್ತು ನಮ್ಮ ಪರಮೇಶ್ವರ. ಇಲ್ಲಪ್ಪ ಅಂತಂದ್ರೆ ಇವಾಗ ಹೆಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಂತೀರ ನೀವು ಯಾವುದೇ ಏನಂತೀರ ನೀವು ದಲಿತರನ್ನ ದೀನರನ್ನ ನೀವು ಏನೋ ಅಧ್ಯಕ್ಷರನ್ನ ಮಾಡಿಲ್ಲ, PM ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಹೇಳಿ ಜೋರ್ದಾರಾಗಿ ಒಂದು ರೀತಿ ಆರೋಪಗಳನ್ನು ಮಾಡಿದಾಗ ಅವ್ರಿಗೆ ACC ಅಧ್ಯಕ್ಷರನ್ನು ಕೊಟ್ಟರು ಅಲ್ವಾ? ಸೊ ಅದೇ ರೀತಿ ಇವರಿಬ್ಬರು ಜಗಳದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಈ ಥರೊಳಗೆ ತಮ್ಮದು ಏನಾದರೂ ಬೇಳೆ ಬೇಯಿಸ್ಕೊಂತಿದಾರ? ಅದು ಭಾಳ ಕಷ್ಟ. ಯಾಕಂತಂದರೆ ಆಲ್ರೆಡಿ ಪರಮೇಶ್ವರಪ್ಪನವರು ಇವ್ರಿಗಿಂದು ಸೀನಿಯರ್ ಮೋಸ್ಟ್ ಮತ್ತು ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳನ್ನ ಕಟ್ಟಿದವರು, ಶೈಕ್ಷಣಿಕ ರಂಗದಲ್ಲಿ ಹೋರಾಟ ಮಾಡಿದವರು, ಇವ್ರಿಗಿಂದು ವಯಸ್ಸು ದೊಡ್ಡವರು. ಈಗ ಏನಾದರೂ ಒಂದು ವೇಳೆ ಸಪೋಸ್ ಅಂತ ಪ್ರಸಂಗ ಬಂತಂದ್ರೆ DKC ಅವರನ್ನು ಮತ್ತು ಸಿದ್ದರಾಮಯ್ಯನ ಮೌನವಾಗಿ ಕೂಡಿಸ್ಬೇಕಾಗಿದ್ದರೆ ಪರಮೇಶ್ವರಪ್ಪನವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳಿದ್ದಾವೆ. ಮೊದಲಿಗೆ SC ಬಂತಪ್ಪ ಅಂತಂದ್ರೆ ಅದು ಪ್ರಿಯಾಂಕ ಖರ್ಗೆ ಸಿಗೋದು ಸಮೀಪದಲ್ಲಿ ಇಲ್ಲ ಅನ್ನೋ ಸ್ಪಷ್ಟ. ಇಲ್ಲಪ್ಪ ಅಂತಂದ್ರೆ ಮತ್ತೆ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರಿಯಾಂಕ ಖರ್ಗೆ ಅವರ ಸಹಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನಲ್ಲೂ ಶಕ್ತಿ ಅದ, ನಾನು ಒಬ್ಬ ಯೋಗ್ಯ ಮನುಷ್ಯ ಅದಂತಾರೆ ತೋರಿಸೋ ಪ್ರಯತ್ನ ಮಾಡ್ತಿರ್ಬೇಕು, ಏನು ತಪ್ಪಲ್ಲ ಅದ್ರೊಳಗೆ. ಆದರೆ ಹಿಡಿದು ಹಾದಿ ಸರಿ ಇಲ್ಲ, ಬ್ಯಾನ್ ಮಾಡ್ಲಿಕ್ಕೆ ಹೋದ್ರೆ ತಪ್ಪಾಗ್ತದೆ. ಅದ್ರ ಬದಲಾಗಿ ಗಾಂಧಿಯ ದೊಡ್ಡ ಅಸ್ತ್ರ ಹೊರಗಡೆ ಅದ, ಅದು ಉಪಯೋಗ ಮಾಡೋಕ್ಕೆ ಬರ್ತಾ ಇಲ್ಲ. ಅದ್ರ ಡಿಸೆಂಟ್ರಲೈಸ್ಡ್ ಪವರ್ ಏನಿಲ್ಲ, ಹಾಗೆ ಡಿಸೆಂಟ್ರಲೈಸ್ಡ್ ಅರ್ಥವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯನ. ಹಳ್ಳಿಗಳಲ್ಲಿ ರೈತರಿಗೆ ಇವತ್ತು ಒದ್ದಾಡ್ತಾ ಇದ್ದಾನಪ್ಪ, ಬೆಲೆ ಇಲ್ಲ, ಮಾರ್ಕೆಟ್ ಇಲ್ಲ, ಅದನ್ನು ಕೊಡ್ಸಂಗಿಲ್ಲ ಪ್ರಯತ್ನ ಮಾಡ್ತಾರೆ. ಇಂಥ ದಿಶೆಯಲ್ಲಿ ಹೋರಾಟ ಮಾಡ್ಬೇಕು ಅವರು. ಅದೆಲ್ಲ ಬಿಟ್ಟು ಏನೇನೋ ಹೇಳಿದ್ರಲ್ಲ, ಏನೋ ಬ್ಯಾನ್ ಮಾಡಿದರೆ ಹೀರೋ ಹಾಕೋರು ಇಲ್ಲ, ಹೀರೋ ಆಗೋ ಮಂತಲ್ಲೇ ಆರಿಸೋದು ಯಾರು ಬ್ಯಾನ್ ಆಗೋದಿಲ್ಲ. ಬ್ಯಾನ್ ಮಾಡಿದ್ರೆ ಸಿಗ್ತಾರಲ್ಲ ಕಡಿಮೆ ಆಗೋದಿಲ್ಲ. ಅದಂತೆ ಹುಚ್ಚರದೆಲ್ಲ ಈಗ ನೋಡಿದ್ರೆ ಇತಿಹಾಸ ಪರಮಾವಧಿ. ಅದು ಈಗ ನೋಡಿದಲ್ಲಪ್ಪ ಇತಿಹಾಸ ನಮ್ಮ ಕಣ್ಮುಂದರಲ್ಲಿ ಅದು ಇಲ್ಲದೆ ಇದ್ರೆ ಮಾಡ್ತಾರೆ. ಸರ್ ಇನ್ನೊಂದು ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ RSS ಏನಕ್ಕೆ ಬ್ಯಾನ್ ಆಗಬೇಕು? ಅಲ್ಲ ಅದು ಯಾಕೆ ಬ್ಯಾನ್ ಆಗಬೇಕು, ಯಾಕೆ ಬಿಡಬೇಕು? ಯಾಕಂದ್ರೆ ನೋಡ್ರಿ ರಿಜಿಸ್ಟರ್ ಸಂಸ್ಥಾನ ಅಲ್ಲ ಅದು. ನೀವ್ಯಾಕೆ ಬ್ಯಾನ್ ಮಾಡೋಕೆ ಗೊತ್ತಿಲ್ಲ? ರಿಜಿಸ್ಟ್ರೇಷನ್ ಇಲ್ಲದ್ರದ್ದು ಯಜಮಾನ್ ಮಾಡೋರು ನೀವು ಬ್ಯಾನ್ ಅಲ್ಲ. ಆರೋಪ ಮಾಡಿದ್ರೆ ಅಷ್ಟೇ. ನೀವು ಆರೋಪ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅಪರಾಧಿಯನ್ನಾಗಿ ಮಾಡೋಕ್ಕೆ ಸಾಧ್ಯದ ನಮ್ಮಿಂದ? ಅವ್ರು ಕನ್ವಿಕ್ಟ್ ಮಾಡಿಸೋಕೆ ಸಾಧ್ಯದನ? ನೀವು ಅವ್ರು ಶಿಕ್ಷೆ ಕೊಡಿಸೋಕೆ ಸಾಧ್ಯದನ? ಅದು ಇಲ್ಲಿವರೆಗೆ ಆಗಿಲ್ಲ, ಮುಂದೂ ಆಗೋ ಸಾಧ್ಯ ಇಲ್ಲ. ಯಾಕಂದರೆ RSS ಇಟ್ಸೆಲ್ಫ್ ಇಸ್ ಇಂಟೆಲಿಜೆಂಟ್ ಇನ್ಸ್ಟಿಟ್ಯೂಟ್ ಮತ್ತೆ ಇಟ್ಕೊಡ್ರಿ. ಈ ದೇಶದ ಕೆನೆ ಪದದಲ್ಲಿ ಬುದ್ಧಿವಂತರದು, ಅದರಲ್ಲೂ ಅವರೆಲ್ಲರೂ ಇವತ್ತು ಅವ್ರ ಕೈಯಲ್ಲೇ ಅರ್ಥ ಅವರಲ್ಲಿದ, ರಾಜಕೀಯ ಅವ್ರ ಕೈಯಲ್ಲದ, ಏನೆಲ್ಲ ಅವ್ರಿಗೆದ. ಇವತ್ತೊಂದು ಅರ್ಥದ ನೆಲೆಗಟ್ಟಿನಲ್ಲೇ ಕೇವಲ ಕೋಟ್ಯಾಧೀಶರು ಇವತ್ತು ನಮ್ಮ MPಗಳಾಗ್ತಾ ಇದ್ದಾರೆ, MLAಗಳಾಗ್ತಾ ಇದ್ದಾರೆ. ಯಾವ ಬಡವ ಆಗ್ತಾ ಇದ್ದಾರೆ ಬಿಡಿ ಸರ್. ಸರ್ಕಾರ ಇದು ಏನು ಸಹಕಾರಿ ಸಂಘದಲ್ಲೂ ಕೂಡ ಬರ್ತಾ ಇದ್ದಾರೆ ಪಾಪ ರೈತರದ್ದು. ಅದನ್ನು ನಾವು ತಿಂತಿಲ್ಲ ಅಂತ ಇದ್ದಾರೆ, ನಮಗೆ ಬರಲಪ್ಪ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನ್ ಸರ್ ರಮೇಶ್ ಕತ್ತಿ ಅವ್ರು ಓಪನ್ ಆಗಿ ಹೇಳ್ತಾರೆ, ಇಲ್ಲಪ್ಪ ಇದನ್ನೆಲ್ಲ ಕಮರ್ಷಿಯಲೈಸ್ ಮಾಡಿದ್ದಾರೆ, ಬೇರೆದವ್ರು ನಿಲ್ಲೋದಕ್ಕೆ ತಾಕತ್ತಿಲ್ಲ, ಅದಕ್ಕೆ MLA MP ಲೆವೆಲ್ನವ್ರು ಬಂದೇ ನಿಲ್ಬೇಕು ಅನ್ನುವಂಥ ಮಾತುಗಳನ್ನ. ದುಡ್ಡು 8,000 ಕೋಟಿ ಇಬ್ಬರು ಎರಡು ಕಡೆ ಅವರು, ಎರಡೂ ಅಷ್ಟೇ ಇಬ್ಬರಿಗೂ ಇವತ್ತು ರೈತರಿಗೆ ಇರಲಿ. ಅದು ಜಸ್ಟ್ ಹೇಳ್ತೀನಿ ಇವಾಗ. ಇದು ಯಾಕಪ್ಪ ಅಂತಂದ್ರೆ ಇಲ್ಲೇ ಈ ಮೇಲ್ವರ್ಣೀಯ ಜನ ಇದ್ದಾರೆ, ಅವ್ರ ಅರ್ಥವ್ಯವಸ್ಥೆ ಗಟ್ಟಿರೋದ್ರಿಂದ ಅವರು ಇವತ್ತು ಆಳ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ, ಸಿಂಪಲ್. ಅದಕ್ಕೆ ನೀವು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಅದಕ್ಕೆ ಮಾಡಬೇಕಾಗಿದ್ದು ಖರ್ಗೆ ಅವ್ರು ನಿಜವಾಗಿ ಮಾಡಬೇಕಾದ್ರೆ ಗಾಂಧೀಜಿಯವರ ಐಡಿಯಾಗಳನ್ನು ತಂದು ಇಲ್ಲೇ ಏನಾದರೂ ಎಲ್ಲರೂ ಉದ್ಯೋಗಗೊಳಿಸೋ ಸಾಧ್ಯತೆನ ಗ್ಯಾರಂಟಿ ಸುಡ್ರಿ. ಗ್ಯಾರಂಟಿ ಏನಾಗೋದು? ಅಕ್ಕಿ ಇವ್ರು ಬೆಳಿತಾರೆ, ಖರ್ಗೆ ಬೆಳಿತಾರೋ, ಅಥವಾ ಸಿದ್ದರಾಮಯ್ಯ ಬೆಳಿತಾರೋ, ಅಥವಾ ಸತೀಶ್ ಅವ್ರು ಬೆಳಿತಾರೋ, ಅಥವಾ ಕತ್ತಿ ಅವ್ರು ಬೆಳಿತಾರೋ, ಯಾರು ಬೆಳಿತಾರೋ? ಮೋದಿ ಅವ್ರು ಬೆಳಿತಾರ? ಯಾರು ಬೆಳೆಯಲ್ಲ. ಪಾಪ ರೈತ ಬೆಳಿತಾನೆ, ಅವ್ನು ಬೆಳಿತಕೊಂಡು ನೀವು ಹಂಚ್ತೀರಿ ಅದನ್ನು. ನೀವು ನಾವು ಹಂಚ್ತೀರಿ, ಏನು ಅಂತ ಹೂ ಆರ್ ಯು? ಕರೆಕ್ಟ್.
ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಏನಂತಾರೆ ನೀವು ವ್ಯರ್ಥ ಪ್ರಲಾಪ ಅನ್ನುವಂತಹ ಒಂದು ನಿಷ್ಕರ್ಷಕ್ಕೆ H16 ನ್ಯೂಸು ಇದಕ್ಕೆ ಬಂದು ಹತ್ತಿದೆ. ಸೊ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಚರ್ಚೆ. ಅದೇನಪ್ಪ ಅಂತಂದರೆ RSS ಬ್ಯಾನ್ ಮಾಡಿದ್ರೆ ಅವ್ರು ಇನ್ನೊಂದು ಸ್ವಲ್ಪ ಚಿಗಿತಾರೆ, ಅದು ಇನ್ನೊಂದು ಸ್ವಲ್ಪ ಸಂಘಟನೆ ಸ್ಟ್ರಾಂಗ್ ಆಗುತ್ತೆ, ಮತ್ತು ನೀವು ಅಲ್ಲೇ ಕೂತ್ಕೊಂತೀರಾ. ಗಾಂಧಿಯನ್ನು ಮರಿಬೇಡಿ. ಅದೇ ರೀತಿ ನೀವು ಗಾಂಧಿ ನೆಲಗಟ್ಟಿನಲ್ಲಿ ಯಾವ ರೀತಿ ಅರ್ಥವ್ಯವಸ್ಥೆಯನ್ನು ಕೊಡ್ತೀರಾ ಈ ದೇಶಕ್ಕೆ ಅನ್ನುವಂಥ ಮಾತುಗಳನ್ನು ಪ್ರಿಯಾಂಕ್ ಖರ್ಗೆ ಅವರೇ ತಾವೊಂದು ಸ್ವಲ್ಪ ಹೇಳಬೇಕು. ಓಕೆ, ನೀವು ಏನಾದರೂ ಇಲ್ಲಪ್ಪ ನಿಮ್ಮ ಮನಸ್ಸಲ್ಲೂ ನಾನು ಕೂಡ ಒಬ್ಬ CM ಕ್ಯಾಂಡಿಡೇಟ್ ಅನ್ನುವಂತಹ ಮಾತು ಇಲ್ಲಪ್ಪ ಅಂತಂದರೆ ಒಂದು ಆಸೆ ಏನಾದರೂ ನಿಮ್ಮಲ್ಲಿದ್ದರೆ ಓಪನ್ ಆಗಿ ಹೇಳ್ಕೊಳ್ಳಿ. ಈ ಟೈಪ್ ಮಾಡ್ಕೊಂಡ್ಬಿಟ್ಟು ಏನಂತೀರ ನೀವು, ಕಾಂಗ್ರೆಸ್ಸು, RSSಸು, BJP, VHP ಅದು ಇದು ಹಾಳು ಮೂಳು ಅಂತ ಬಿಟ್ಟು ಚೆನ್ನಾಗಿ ಯಾವ ರೀತಿ ಆಡಳಿತವನ್ನು ಕೊಡಬೇಕು, ಯಾವ ರೀತಿ ಆಡಳಿತವನ್ನು ಮಾಡಿದ್ರೆ, ಯಾವ ರೀತಿ ಅರ್ಥವ್ಯವಸ್ಥೆಯನ್ನು ತಗೊಂಡು ಬಂದರೆ ಜನಕ್ಕೆ ಲಾಭ ಆಗುತ್ತೆ, ಇದ್ರ ಮೇಲೆ ಒಂದು ಸ್ವಲ್ಪ ನೀವೆಲ್ಲ ವರ್ಕೌಟ್ ಮಾಡ್ಕೊಂಡ್ಬಿಟ್ರೆ ನೀವು ಮಾತುಗಾರಿಕೆ ಅಂತೂ ಕಲಿಸೋ ಅವಶ್ಯಕತೆ ಇಲ್ಲ. ಹೌದು, ವಾಜಪೇಯಿನಾದ್ರು, ಮೋದಿ ಅವ್ರನ್ನಾದ್ರು, ಇನ್ನೂ ಅನೇಕ ನಾಯಕರಿದ್ದಾರೆ ನೋಡೋರು. ಜಗನ್ನಾಥ್ ಜೋಶಿ ಖರ್ಗೆ ಅವ್ರದ್ದು ಹೇಳ್ತಾ ಇದ್ದೀನಿ. ಅಂತವ್ರ ಮಾತು ಅವ್ರು ಇರ್ಬೋದು, ಅವ್ರನ್ನ ಹನಿವಷ್ಟು ಮಟ್ಟಿ ಅವ್ರು ಇದ್ದಾರೆ. ಇವ್ರಿಗೆ ಪ್ರಿಯಾಂಕಾ ಬಗ್ಗೆ ಆದ್ರೆ ಎಲ್ಲಿ ಮೂಗು ಹಿಡಿದ್ರೆ ಬಾಯಿ ತೆಗೆದಿದ್ರಿ, ಮತ್ತೆ ಹಿಡಿದ್ರೆ ಬಾಯಿ ತೆಗೆದಿಲ್ಲ. ಅದನ್ನೇ ಹೇಳ್ತಿರೋದು ಸರ್. ಅಂದ್ರೆ ನಂದೇನಪ್ಪ ಅಂತಂತಂದ್ರೆ ನೀವು ಎಕ್ಸಾಕ್ಟ್ ಆಗಿ ಏನಂತಾರೆ, ನೀವು CM ಕ್ಯಾಂಡಿಡೇಟ್ ಆಗಿ ನಿಮ್ಮನ್ನು ನೀವು ಪ್ರಚಾರ ಮಾಡ್ಕೋಬೇಕು, ಇಲ್ಲಪ್ಪ ಅಂದರೆ ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದರೆ ದಿಸ್ ಇಸ್ ನಾಟ್ ದ ರೈಟ್ ವೇ ಅನ್ನುವಂತಹ ಮಾತು ಈ ಒಂದು ಚರ್ಚೆಯಲ್ಲಿ ನಾವು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಸೊ ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.